ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಎಲ್ಲ ಪಕ್ಷಗಳು ಮಾಡಿಕೊಳ್ತಾ ಇದೆ. ಆದ್ರೆ ಪ್ರಮುಖವಾಗಿ 4 ಕ್ಷೇತ್ರಗಳ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಆ 4 ಕ್ಷೇತ್ರಗಳನ್ನೇ ಪ್ರಮುಖವಾಗಿ ಡಿಸಿಎಂ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಗೆದ್ದೇ ಗೆಲ್ತೀವಿ, ಗೆಲ್ಲಲೇಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರು ಪಣ ತೊಟ್ಟಿದ್ದಾರೆ. ಹಾಗಿದ್ರೆ ಆ 4 ಕ್ಷೇತ್ರಗಳು ಯಾವುದು ಮತ್ತು ಯಾಕೆ ಅಂತ ನೋಡೋಣ. ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರವೇ ಇವರ ಟಾರ್ಗೆಟ್ ಆಗಿರೋದು. ಹೋದ ಕಡಿಯಲ್ಲೆಲ್ಲ 4 ಕ್ಷೇತ್ರದ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟೇ ಕೊಡ್ತಾರೆ. ಸವಾಲಿನ ಕ್ಷೇತ್ರದಲ್ಲಿ ಸುಲಭವಾಗಿ ಗೆಲ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ 3 ಕ್ಷೇತ್ರವನ್ನ ಡಿಕೆಶಿ ಟಾರ್ಗೆಟ್ ಮಾಡ್ಕೊಂಡಿದ್ರು. ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಶಿರಸಿ ಕ್ಷೇತ್ರ. ಈ 3ನ್ನ ಡಿಕೆ ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿದ್ರು, ಅದರಂತೆ ಓಡಾಡಿದ್ರು, ಅದಕ್ಕಾಗಿ ಕೆಲಸ ಮಾಡಿದ್ರು. ಅಲ್ಲಿ ಏನ್ ರಿಸಲ್ಟ್ ಬಂತು ಅನ್ನೋದು ಎಲ್ರಿಗೂ ಗೊತ್ತಿದೆ. 3 ಕ್ಷೇತ್ರಗಳಲ್ಲೂ ಹೇಳಿದಂತೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದ್ರು. ಈಗ ಅದೇ ರೀತಿ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಪ್ರಮುಖವಾಗಿ ನಾವಿಲ್ಲಿ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಅಂತ ಬಂದಾಗ JDS ಬೆಲ್ಟ್ ಕೂಡ ಇಲ್ಲಿದೆ, ಮೈತ್ರಿ ಅಭ್ಯರ್ಥಿಗಳು. ಸೊ ಇಷ್ಟು ಕ್ಷೇತ್ರಗಳನ್ನು ಡಿಕೆ ಶಿವಕುಮಾರ್ ಅವರು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ. ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಯಾವುದೇ ಸಮಾವೇಶಕ್ಕೆ ಹೋದ್ರೂ, ಯಾವುದೇ ಊರಿಗೆ ಹೋದ್ರೂ ಇಷ್ಟು ಕ್ಷೇತ್ರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಗೆಲ್ತೀವಿ, ಗೆದ್ದೇ ಗೆಲ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ವಿಧಾನಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆದ ಹಾಗೇನೆ ಇಲ್ಲೂ ಲೋಕಸಭಾ ಚುನಾವಣೆಯಲ್ಲೂ ಇದು ವರ್ಕೌಟ್ ಆಗುತ್ತಾ ಈ ಸ್ಟ್ರಾಟರ್ಜಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಕ್ಷೇತ್ರಗಳನ್ನ ವಹಿಸ್ಕೊಂಡ್ರು ಅಂತಂದ್ರೆ ಎಡಬಿಡದೆ ನಿರಂತರವಾಗಿ ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ತಾರೆ. ಆ ಕೆಪಾಸಿಟಿ, ಆ ತಾಕತ್ತು ಡಿಕೆಶಿಗೆ ಇದೆ ಅನ್ನೋದನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಬಲವಾಗಿ ನಂಬ್ತಾರೆ. ಸೊ ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲೂ ಈಗ ಟಾರ್ಗೆಟ್ ಮಾಡ್ಕೊಂಡಿರುವ 4 ಕ್ಷೇತ್ರಗಳ ಬಗ್ಗೆ ಎಲ್ರಿಗೂ ನಿರೀಕ್ಷೆ ಅನ್ನೋದು ದುಪ್ಪಟ್ಟಾಗ್ತಾ ಇದೆ. ಕಾರಣ ಡಿಸಿಎಂ ಡಿಕೆಶಿ ಅವರು ಹೋದಲ್ಲಿ ಬಂದಲ್ಲಿ ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ನಿನ್ನೆ ಮಂಡ್ಯ ಗೆದ್ರೆ ಇಂಡಿಯಾನೇ ಗೆದ್ದಂಗೆ ಅಂತ ಹೇಳಿದ್ರು. ಹಾಸನದ ಬಗ್ಗೆ ಮಾತಾಡ್ತಾರೆ. ಬೆಂಗಳೂರು ಗ್ರಾಮಾಂತರ ಅಂತೂ ಅವರ ಸಹೋದರನೇ ನಿಂತಿರೋದ್ರಿಂದ ಇನ್ನೂ ಪರ್ಸನಲ್ ಆಗಿ ತಗೊಂಡಿದ್ದಾರೆ, ಮತ್ತು ಜೊತೆಗೆ ಕೋಲಾರ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಒಂದು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತಾರೆ, ಮತ್ತು ಅಲ್ಲಿ ಗೆಲ್ಲಿಸ್ಕೊಂಡು ಬರೋ ಕೆಪಾಸಿಟಿ ಡಿಕೆಶಿಗಿದೆ ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಬಲವಾಗಿ ನಂಬ್ತಾರೆ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಅದೇ ಆಗಿದ್ದು. ಈಗ 4 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಏನು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು? ಕಾರ್ಯಕರ್ತರ ನಿರೀಕ್ಷೆ ಏನು ಶಿವು? ಮಿತಿ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ತೇವೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರೆ, 20 ಸೀಟುಗಳನ್ನ ಗೆಲ್ತೇವೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ಡಿಕೆ ಶಿವಕುಮಾರ್ ಹೋದ ಕಡೆಗಳಲ್ಲೆಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಇದ್ದಾರೆ. 4 ಕ್ಷೇತ್ರಗಳನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ, 4 ಕ್ಷೇತ್ರಗಳನ್ನ ನಾವು ಗೆದ್ದೇ ಗೆಲ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ಹೋದ ಕಡೆಗಳಲ್ಲೆಲ್ಲ ಹೇಳ್ತಾ ಇದ್ದಾರೆ. ಆ 4 ಕ್ಷೇತ್ರಗಳು ಯಾವುದು ಅಂತ ನೋಡೋದಾದ್ರೆ, ಒಂದು ಹಾಸನ, ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ. ಯಾಕೆಂದ್ರೆ 4 ಕ್ಷೇತ್ರಗಳು ಕೂಡ ಸಾಕಷ್ಟು ಟಫ್ ಆಗಿದೆ ಈ ಬಾರಿ. ಯಾಕೆಂದ್ರೆ ಕಾಂಗ್ರೆಸ್ ಈ ಕ್ಷೇತ್ರಗಳನ್ನ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಹಾಸನದಲ್ಲಿ ಸಾಕಷ್ಟು ಪೈಪೋಟಿ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸುರೇಶ್ ಅವರು ಒಂದ್ ಸೈಡ್ ಗೆಲ್ತಾರೆ ಅನ್ನುವಂಥದ್ದಿತ್ತು. ಈಗ ಅಲ್ಲೂ ಟಫ್ ಫೈಟ್ ಆಗ್ತಾ ಇದೆ. ಕೋಲಾರದಲ್ಲಿ ಕಾಂಗ್ರೆಸ್ ಭಿನ್ನಮತದಿಂದಾಗಿ ಸೋಲುತ್ತೆ ಅನ್ನುವಂತಹ ಮಾತುಗಳಿದೆ. ಆದ್ರೆ ಅಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅವರು ಆ 4 ಕ್ಷೇತ್ರಗಳನ್ನು ನಾವು ಗೆದ್ದೇ ಗೆಲ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಹಿಂದೆ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ರು. ಅಸೆಂಬ್ಲಿ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಿಮ್ಮನ್ನ ಸೋಲಿಸ್ತೇವೆ ಅಂತೇಳಿ. ಒಂದು ಟಿ ರವಿ, ಮತ್ತೊಬ್ಬರು ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹಾಗೆ ಸುಧಾಕರ್ ಅವರನ್ನ ಸೋಲಿಸ್ತೇವೆ ಅಂತ ಹೇಳಿ ಹೇಳ್ತಾ ಇದ್ರು. ಆ 3 ಕ್ಷೇತ್ರಗಳು ಸಾಕಷ್ಟು ಪ್ರಬಲವಾಗಿದ್ದಂತಹ ಕ್ಷೇತ್ರಗಳು. ಅವರು ಯಾವುದೇ ಕಾರಣಕ್ಕೂ ಕೂಡ ಸೋಲೋದಿಲ್ಲ. ಅಲ್ಲಿ ಅಷ್ಟರ ಮಟ್ಟಿಗೆ ಮತದಾರರು ಅವರನ್ನ
ಕೈ ಹಿಡಿಯುತ್ತಾರೆ ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ಆ ಸಂದರ್ಭದಲ್ಲಿತ್ತು. ಆದ್ರೆ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿತ್ತು. ಡಿ ಕೆ ಶಿವಕುಮಾರ್ ಅವರು ಹೇಳಿದ ಹಾಗೆ ಒಂದು ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತೊಂದು ಕಡೆ ಸುಧಾಕರ್, ಹಾಗೆ ಇನ್ನೊಂದು ಕಡೆ ಟಿ ರವಿ ಕೂಡ ಸೋಲನ್ನ ಕಂಡಿದ್ರು. ಸೊ ಈಗ 4 ಕ್ಷೇತ್ರಗಳನ್ನ ನಾವು ಗೆದ್ದೇ ಗೆಲ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಹಿನ್ನೆಲೆಯಲ್ಲಿ ಅವರು ಆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನ 3 ಜನರನ್ನ ಸೋಲಿಸ್ತೇವೆ ಅಂತೇಳಿ ಹೇಳಿಕೆಯನ್ನ ಕೊಡ್ತಿದ್ರು. ಆಗ್ಲೂ ಕೂಡ ಸಾಕಷ್ಟು ರಣತಂತ್ರಗಳನ್ನ 3 ಕ್ಷೇತ್ರಗಳಲ್ಲಿ ಮಾಡಿದ್ರು. ಯಾರ್ಯಾರು ಅವರ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅಂತವರನ್ನೇ ಕರೆತಂದು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ರು. ಚಿಕ್ಕಮಗಳೂರಿನಲ್ಲಿ ಟಿ ರವಿ ಅವರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ತಮ್ಮಯ್ಯ ಅವರನ್ನೇ ತಂದು ಟಿಕೆಟ್ ಅನ್ನ ಕೊಟ್ಟಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅನ್ನುವಂತಹ ಒಬ್ಬ ಹೊಸ ಯುವಕನನ್ನ ತಂದು ಟಿಕೆಟ್ ಅನ್ನ ಕೊಟ್ಟಿದ್ರು. ಕೇವಲ 15 ದಿನಗಳಲ್ಲಿ ಮಾತಿನ ಮೂಲಕವೇ ಪ್ರದೀಪ್ ಈಶ್ವರ್ ಸುಧಾಕರ್ ಅವರ ವಿರುದ್ಧವಾಗಿ ಗೆದ್ದು ಬಂದಿದ್ರು. ಸೊ ಅಂತಹ ಒಂದು ವಾತಾವರಣವನ್ನ ಈ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾಡ್ತಾ ಇರುವಂತ ಡಿ ಕೆ ಶಿವಕುಮಾರ್ ಈಗಾಗಲೇ ಸಾಕಷ್ಟು ತಂತ್ರಗಾರಿಕೆಯನ್ನು 4 ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಪ್ರತಿಪಕ್ಷಗಳ ಸ್ಥಳೀಯ ಕಾರ್ಯಕರ್ತರಿಂದ ಹಿಡಿದು ಮುಖಂಡರವರೆಗೆ ಯಾರೇ ಇದ್ದಾರೆ ಅವರೆಲ್ಲರನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಕಡೆ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೆಲವರನ್ನ ಅಲ್ಲೇ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ಗೆ ಬೆಂಬಲಿಸುವಂತೆ ಅವರಿಗೆ ಮನವಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಒಂದು ಕಡೆ ಬಿಜೆಪಿ ಜೆಡಿಎಸ್ ನಲ್ಲಿ ಇರುವಂತಹ ಅಥವಾ ಮುಖಂಡರು ಏನಿದ್ದಾರೆ ಆ ಪಕ್ಷದಲ್ಲೇ ಗುರುತಿಸ್ಕೊಂಡಿರ್ತಾರೆ. ಆದ್ರೆ ಅವರು ನಂತರದಲ್ಲಿ ಕಾಂಗ್ರೆಸ್ಗೆ ಅವರು ಬೆಂಬಲವನ್ನ ಕೊಡುವಂತ ಒಂದು ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಇಂದಿನ ಚುನಾವಣೆಗಳಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ರು. ಈ ಬಾರಿ ಕೂಡ ಅಂತದ್ದೇ ಸ್ಟ್ರಾಟಜಿಯನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ 4 ಕ್ಷೇತ್ರಗಳನ್ನ ನಾವು ಗೆದ್ದೇ ಗೆಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನ ಹೆಚ್ಚಿನ ಗಮನವನ್ನ ಡಿ ಕೆ ಶಿವಕುಮಾರ್ ಈ 4 ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ. ಬೇರೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಈ 4ರ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಈಗ ಅವ್ರು ಹೇಳಿದಾಗೆ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ 4 ಕ್ಷೇತ್ರಗಳನ್ನ ಗೆದ್ದಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೂ ಕೂಡ ಅರ್ಥ ಬರುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.